ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಇನ್ವೆಂಟರಿ ಮೇಲೆ ಮತ್ತೊಂದು ಕ್ವಶನ್ಸ್. ಸೊ ಕಾಸ್ಟ್ ಆಫ್ ಇನ್ವೆಂಟರಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದಾಗ ಕೇಳಿದಾಗ ಯಾವ ತರ ನೀವು ಕಾಸ್ಟ್ ಆಫ್ ಇನ್ವೆಂಟರಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿ. ಕ್ವಶನ್ಸ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇನ್ವೆಂಟರಿ. ಸೊ ಇನ್ವೆಂಟರಿ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಪ್ರಕಾರ ಕಾಸ್ಟ್ ಆಫ್ ಇನ್ವೆಂಟರಿನ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಅಂತ. ನೋಡಿ, ಇನ್ವೆಂಟರಿ ಕಾಸ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಒಂದು ಇನ್ವೆಂಟರಿನ ನೀವು ಪರ್ಚೇಸ್ ಮಾಡಿ ಅದನ್ನ ಪ್ರೆಸೆಂಟ್ ಕಂಡೀಷನ್ ಅಥವಾ ಪ್ರೆಸೆಂಟ್ ಲೊಕೇಶನ್ಗೆ ತರೋವರೆಗೂ ಏನೆಲ್ಲ ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಎಲ್ಲದನ್ನ ಆಡ್ ಮಾಡ್ತಾ ಹೋಗಿ ದಟ್ ಕಾಸ್ಟ್ ರಿಲೇಟಿಂಗ್ ಟು ಇನ್ವೆಂಟರಿಗೆ ಸಂಬಂಧಪಟ್ಟಿರಬೇಕು. ಅಂಡ್ ಡಿಸ್ಕೌಂಟ್ ಅಥವಾ ಟ್ಯಾಕ್ಸ್ ಕ್ರೆಡಿಟ್ ಏನಾದರೂ ಕೊಟ್ಟಿದ್ರೆ ನೀವು ಅದನ್ನ ಡಿಡಕ್ಟ್ ಮಾಡಬೇಕು. ಸೊ ಅದು ಗೊತ್ತಿರಬೇಕು. ಅಂಡ್ ಕೆಲವೊಂದು ಐಟಮ್ಸ್ ಅನ್ನ ಇಗ್ನೋರ್ ಮಾಡಬೇಕು, ಇನ್ವೆಂಟರಿನಲ್ಲಿ ಕನ್ಸಿಡರ್ ಮಾಡಬಾರ್ದು. ಅದೆಲ್ಲ ಯಾವುದೆಲ್ಲ ಕನ್ಸಿಡರ್ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ಈ ಒಂದು ಕ್ವಶನ್ಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಪ್ರೈಸ್ ಇನ್ವೆಂಟರಿನ ಪರ್ಚೇಸ್ ಮಾಡ್ತಾ ಇದೀವಿ, 5 lakh rupeesಗೆ ಪರ್ಚೇಸ್ ಮಾಡ್ತಾ ಇದೀವಿ. ಅಂಡ್ ಪೆನಾಲ್ಟಿ ಚಾರ್ಜಸ್ ಫಾರ್ ಓವರ್ ಡ್ಯೂ ಇದೆ ನೋಡಿ. ಪೆನಾಲ್ಟಿ ಚಾರ್ಜಸ್, ಫೈನ್ ಅಂಡ್ ಪೆನಾಲ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫೈನ್ ಮತ್ತೆ ಪೆನಾಲ್ಟಿ ಎಲ್ಲೂ ಕೂಡ ತಗೋಬಾರ್ದು. ಯಾಕೆಂದ್ರೆ ನಾವು ಫೈನ್ ಅನ್ನ ಕಟ್ತಾ ಇರ್ತಕ್ಕಂಥದ್ದು ಇನ್ವೆಂಟರಿಗಲ್ಲ. ಸೊ ನಾನು ತಗೊಂಬಂದಿರೋ 5 ಲಕ್ಷಕ್ಕೆ ಪರ್ಚೇಸ್ ಮಾಡ್ಕೊಂಬಂದಾದ್ಮೇಲೆ ಪೇಮೆಂಟ್ ಮಾಡೋದಕ್ಕೆ ಡಿಲೇ ಆಗಿದೆ, ಅದಕ್ಕೆ ಅವ್ನು ಇಂಟ್ರೆಸ್ಟ್ ಚಾರ್ಜಸ್ ನ ತಾಳ್ತಾ ಇರೋದು. ಹಾಗಾಗಿ ಡೋಂಟ್ ಕನ್ಸಿಡರ್ ಪೆನಾಲ್ಟಿ ಅಂಡ್ ಫೈನ್ ಚಾರ್ಜಸ್. ಏನಾದರೂ ಇನ್ವೆಂಟರಿ ಕೊಟ್ಟಿದ್ರೆ ಅದೆಲ್ಲೂ ಬರಲ್ಲ, ಇಗ್ನೋರ್ ಮಾಡ್ತಾ ಹೋಗಿ. ಯಾಕೆಂದ್ರೆ ಅದು ಇನ್ವೆಂಟರಿಗೆ ಸಂಬಂಧಪಟ್ಟಿರೋದಲ್ಲ. ಡಿಸ್ಕೌಂಟ್ ಆನ್ ಪರ್ಚೇಸ್ 3%. ನೋಡಿ, ಪರ್ಚೇಸ್ ಮಾಡ್ತಾ ಇದೀನಿ 5 lakh ಅನ್ನ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ನ ನಾವೇ ಯೂಶುವಲ್ ಆಗಿ ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ನನಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಡಿಸ್ಕೌಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ನೋಡಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ, ಅದು ಪರ್ಚೇಸ್ ಡಿಪಾರ್ಟ್ಮೆಂಟ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವರು ಅವರ ಎಕ್ಸ್ಪೆನ್ಸಸ್ ದಟ್ ಈಸ್ ನಾಟ್ ರಿಲೇಟಿಂಗ್ ಟು ಇನ್ವೆಂಟರಿಗೆ ಸಂಬಂಧಪಟ್ಟಿಲ್ಲ. ಆ ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿದ್ದಾರೆ ಅವರ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅದು, ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಇನ್ವೆಂಟರಿಗೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ಇದನ್ನು ಕೂಡ ನೀವೇನ್ ಮಾಡಬೇಕು ಅಂದ್ರೆ ಡೋಂಟ್ ಕನ್ಸಿಡರ್, ಇಗ್ನೋರ್. ಸೊ ಇಗ್ನೋರ್ ಮಾಡಬೇಕಾಗುತ್ತೆ. So because that traveling expenses is not part of cost belongs to inventory. And non-refundable GST on purchase 2% ಅಂತ ಇದ್ದಾರೆ ನೋಡಿ. ಪರ್ಚೇಸ್ ಮಾಡಬೇಕಾದ್ರೆ ನಾವೇನು 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ವಿ ಅದು ನಾನ್ ರೀಫಂಡಬಲ್ ಅಂತೆ. GST ವಾಪಸ್ ಬರಲ್ಲ, ಬಟ್ ನಾವು 2% GST ಅನ್ನ ಕೊಡಬೇಕಂತ. ಯಾವುದ್ರ ಮೇಲೆ? ಪರ್ಚೇಸ್ ಪ್ರೈಸ್ ಮೇಲೆ ಕೊಡಬೇಕು. ಸೊ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಂಟರಿಗೆ ಬರ್ತಕ್ಕಂಥ ಒಂದು ಕಾಸ್ಟ್, ಅದನ್ನ ಕನ್ಸಿಡರ್ ಮಾಡಬೇಕು. ಆಡ್ ಮಾಡೋಣ. ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಪರ್ಚೇಸ್ ಪ್ರೈಸ್ಗೆ ಆಡ್ ಮಾಡಬೇಕು. ಸೊ ಪರ್ಚೇಸ್ ಪ್ರೈಸ್ಗೆ ನಾನ್ ರಿಫಂಡಬಲ್ ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಏನೇ ಕೊಟ್ಟರು ಕೂಡ ನೀವು ಆಡ್ ಮಾಡಬೇಕು. ನೆಕ್ಸ್ಟ್, ಇಂಪೋರ್ಟ್ ಡ್ಯೂಟೀಸ್ ಇದೆ. ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಅದು ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಂತ ಅರ್ಥ. ಸೊ ಆ ಇಂಪೋರ್ಟ್ ಡ್ಯೂಟೀಸ್ ಅನ್ನು ಕೂಡ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆ ಇಂಪೋರ್ಟ್ ಡ್ಯೂಟೀಸ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಅದನ್ನು ಕೂಡ ನಾವು ಆಡ್ ಮಾಡಬೇಕು. ಸೊ ಆಡ್ ಪರ್ಚೇಸ್ ಪ್ರೈಸ್ಗೆ ಆಡ್ ಮಾಡಿ. ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ ಫಾರ್ ಎಕ್ಸ್ಟರ್ನಲ್ ಟ್ರಾನ್ಸ್ಪೋರ್ಟ್, ಅಂದ್ರೆ ಮೆಟೀರಿಯಲ್ ನ ಫಾರ್ವರ್ಡ್ ಮಾಡ್ತಾ ಇರೋದು ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ಸ್ ನ ಮಾಡ್ತಾ ಇದ್ದಾರೆ. ಫಾರ್ವರ್ಡಿಂಗ್ ಚಾರ್ಜಸ್ ಕೂಡ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ಗೆ ಫಾರ್ವರ್ಡಿಂಗ್ ಚಾರ್ಜಸ್ ಕೂಡ ಆಡ್ ಮಾಡಬೇಕು. ಟ್ರಾನ್ಸ್ಪೋರ್ಟ್ ಆಫ್ ಇನ್ಶೂರೆನ್ಸ್, ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತೀವಿ, ಇಟ್ ಇಸ್ ಪಾರ್ಟ್ ಆಫ್ ಮೆಟೀರಿಯಲ್. ಇನ್ಶೂರೆನ್ಸ್ ಕೂಡ ಇನ್ವೆಂಟರಿಗೆ ಸಂಬಂಧಪಟ್ಟ ಕಾಸ್ಟ್. ಸ್ಟೋ ಆಡ್ ಮಾಡಿ. ಲೇಬರ್ ಚಾರ್ಜಸ್ ಇನ್ವಾಲ್ವ್ ಆಗಿದೆ. ಸೊ ಲೇಬರ್ ಚಾರ್ಜಸ್ ಡೈರೆಕ್ಟ್ ಆಗಿ ಇನ್ವೆಂಟರಿನಲ್ಲೇ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಚಾರ್ಜಸ್ ಅನ್ನ ಆಡ್ ಮಾಡಬೇಕು, ಲೇಬರ್ ಚಾರ್ಜಸ್. ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಚಾರ್ಜಸ್ ಕೊಟ್ರೆ ತಗೊಳಕ್ ಹೋಗ್ಬೇಡಿ. ಸೊ ಲೇಬರ್ ಚಾರ್ಜಸ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಕಮಿಷನ್ ಅಂಡ್ ಬ್ರೋಕರೇಜ್ ಇನ್ವಾಲ್ವ್ ಆಗಿದೆ. ಸೊ ಕಮಿಷನ್ ಅಂಡ್ ಬ್ರೋಕರೇಜ್ ಚಾರ್ಜಸ್ ಕೂಡ ಇನ್ವೆಂಟರಿಗೆ ಸಂಬಂಧಪಟ್ಟಂತ ಕಾಸ್ಟ್. ಅದು ಕಮಿಷನ್ ಕೊಟ್ಟಿರ್ತೀವಿ, ಯಾರೋ ಡೀಲರ್ಗೆ ಬ್ರೋಕರೇಜ್ ಅನ್ನ ಕೊಟ್ಟಿರ್ತಾರೆ, ಹಾಗಾಗಿ ಅದನ್ನ ನಾವು ಪರ್ಚೇಸ್ ಪ್ರೈಸ್ಗೆ ಆಡ್ ಮಾಡಬೇಕು. ನೆಕ್ಸ್ಟ್, ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಬಿಟ್ವೀನ್ ಸ್ಟಾಕ್ ಲೊಕೇಶನ್ಸ್. ನೋಡಿ, ತಗೊಂಬಂದಾದ್ಮೇಲೆ ಸ್ಟಾಕ್ ಲೊಕೇಶನ್ಸ್ ಅಂದ್ರೆ ಗೋಡೌನ್ ಟು ಗೋಡೌನ್ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು. ಸೊ ಅದು ಸ್ಟಾಕ್ ಲೊಕೇಶನ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡಬಾರ್ದು. ಸೊ ಇಗ್ನೋರ್ ಮಾಡಿ, ಡೋಂಟ್ ಕನ್ಸಿಡರ್ಸ್, ಇಗ್ನೋರ್.
ಅಂಡ್ ಇಂಟರ್ನಲ್ ಸ್ಟೋರೇಜ್ ಕಾಸ್ಟ್ ಆಫ್ ಮೆಟೀರಿಯಲ್. ಸೊ ಇದನ್ನ ನೀವು ಯಾವಾಗ ಆಡ್ ಮಾಡಬೇಕು ಅಂದ್ರೆ ಸ್ಟೋರೇಜ್ ಕಾಸ್ಟ್ ಇಟ್ ಈಸ್ ನೆಸೆಸರಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ರೆ ಮಾತ್ರನೇ ನೀವು ಆಡ್ ಮಾಡಬೇಕು. ನೆಸೆಸರಿ ಕಂಪಲ್ಸರಿ ಅಂತ ಹೇಳಿದ್ರೆ ಮಾತ್ರನೇ ಆಡ್ ಮಾಡಬೇಕು. ಏನು ಹೇಳಿಲ್ಲ ಅಂತ ಹೇಳಿದ್ರೆ ಡೋಂಟ್ ಕನ್ಸಿಡರ್. ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗಿ, ಕನ್ಸಿಡರ್ ಮಾಡಬೇಡಿ, ಇಗ್ನೋರ್ ಮಾಡಿ. ಸೊ ಇಂಟರ್ನಲ್ ಸ್ಟೋರೇಜ್ ಕಾಸ್ಟ್ ಇಫ್ ಇಟ್ ಈಸ್ ನೆಸೆಸರಿ ಅಂತ ಇದ್ರೆ ಮಾತ್ರನೇ ಆಡ್ ಮಾಡಿ, ಇಲ್ಲ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಬೇಡಿ, ಇಗ್ನೋರ್ ಮಾಡಿ. ಸೊ ಇದು ಟೋಟಲ್ ಇನ್ವೆಂಟರಿನಲ್ಲಿ ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ವೆಂಟರಿ ಅಂತ ಬಂದಾಗ ಪರ್ಚೇಸ್ ಮಾಡಿರೋದ್ರಿಂದ ಹಿಡಿದು ಅದನ್ನ ಒಂದು ಪ್ರೆಸೆಂಟ್ ಕಂಡೀಷನ್ ಅಥವಾ ಪ್ರೆಸೆಂಟ್ ಲೊಕೇಶನ್ಗೆ ತರಬೇಕಾದ್ರೆ ಏನೆಲ್ಲ ಕಾಸ್ಟ್ ಆಗಿರುತ್ತೆ ಎಲ್ಲದನ್ನು ಕೂಡ ಆಡ್ ಮಾಡ್ತಾ ಹೋಗಿ. ಸೊ ಈ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಮ್ಗೆ ಹೇಳಿದ್ರೆ ಕಾಸ್ಟ್ ಆಫ್ ಇನ್ವೆಂಟರಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ ಸೊ ಈ ತರ ಎರಡು ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್. ಫಸ್ಟ್ ಒನ್ ಬೈ ಒನ್ ತಗೊಳ್ಳಿ ಏನೇನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಪರ್ಚೇಸ್ ಪ್ರೈಸ್. ಪರ್ಚೇಸ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಿ? 5 ಲ್ಯಾಕ್ ರುಪೀಸ್ಗೆ ಪರ್ಚೇಸ್ ಮಾಡ್ತಾ ಇದೀವಿ. ಪರ್ಚೇಸ್ ಪ್ರೈಸ್ ತಗೊಳ್ಳಿ. ಈ ಪರ್ಚೇಸ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಸ್ಟ್ ನಾನು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಪರ್ಚೇಸ್ ಪ್ರೈಸ್ 5 ಲ್ಯಾಕ್ ರುಪೀಸ್. ಈ ಪರ್ಚೇಸ್ ಪ್ರೈಸ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ ಅಲ್ಲಿ ಲೆಸ್ ಡಿಸ್ಕೌಂಟ್. ಡಿಸ್ಕೌಂಟ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂತ ಹೇಳಿದ್ರೆ ಡಿಸ್ಕೌಂಟ್ ಆನ್ ಪರ್ಚೇಸ್ ಮೇಲೆ ಕೊಡಿ 3% ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಡಿಸ್ಕೌಂಟ್ ಅಟ್ 3%. 3% ಯಾವುದ್ರ ಮೇಲೆ 3%? 5 ಲ್ಯಾಕ್ ರುಪೀಸ್ ಪರ್ಚೇಸ್ ಏನಿದೆ ಇದ್ರ ಮೇಲೆ 3% ಅನ್ನ ಮಾಡಬೇಕು. 3% ಅನ್ನ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 15,000 ಬರುತ್ತೆ. ಸೊ 15,000 ಬರುತ್ತೆ. ಸೊ 15,000 ನಾವು ಡಿಡಕ್ಟ್ ಮಾಡಬೇಕು. ಈಗ 5 ಲ್ಯಾಕ್ ಅಲ್ಲಿ 15,000 ನೀವು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿ ನೀವು ಔಟರ್ ಕಾಲಮ್ಗೆ ತಗೊಂಡ್ರೆ ಇನ್ನು 4,85,000 ನಮಗೆ ಪರ್ಚೇಸ್ ಪ್ರೈಸ್ ಸಿಗುತ್ತೆ ಆಫ್ಟರ್ ಡಿಡಕ್ಟಿಂಗ್ ಡಿಸ್ಕೌಂಟ್. ನೆಕ್ಸ್ಟ್ ನೋಡಿ ಏನೇನಿದೆ. ಡಿಸ್ಕೌಂಟ್ ಲೆಸ್ ಮಾಡಿದಾದ್ಮೇಲೆ ಇನ್ನೇನೇನು ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಇನ್ವೆಂಟರಿಗೆ ಸಂಬಂಧಪಟ್ಟಿದಿರುತ್ತೆ ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಪೆನಾಲ್ಟಿ ಆ್ಯಂಡ್ ಫೈನ್ ಕೊಟ್ಟರೆ ತಗೋಬೇಡಿ, ಇಗ್ನೋರ್ ಮಾಡಿ. ಡಿಸ್ಕೌಂಟ್ ಡಿಡಕ್ಟ್ ಮಾಡಿದ್ದೀವಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದು ಪರ್ಚೇಸ್ ಡಿಪಾರ್ಟ್ಮೆಂಟು, ಹಾಗಾಗಿ ಇಗ್ನೋರ್ ಮಾಡಿ. ನಾನ್ ರೀಫಂಡಬಲ್ ಜಿ ಎಸ್ ಟಿ ಇದೆ. ಜಿ ಎಸ್ ಟಿ ಅದು ವಾಪಸ್ ಬರಲ್ಲ ಅಂತ ಹೇಳಿದ್ದಾರೆ. ನಾನ್ ರೀಫಂಡಬಲ್ ಯಾವುದ್ರ ಮೇಲಂತೆ? ಆನ್ ಪರ್ಚೇಸ್ ಪ್ರೈಸ್ ಮೇಲೆನೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ್ಯಡ್ ಜಿ ಎಸ್ ಟಿನ ಆ್ಯಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂತೆ? ಅಟ್ 2%. ಯಾವುದ್ರ ಮೇಲೆ 2%? ಅವ್ರು ಹೇಳಿದ್ದಾರೆ ಪರ್ಚೇಸ್ ಪ್ರೈಸ್ ಮೇಲೆ ತಗೊಳ್ಳಿ ಅಂತ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೋಬೇಕು. ಜಿ ಎಸ್ ಟಿ ಆನ್ ಪರ್ಚೇಸ್ ಪ್ರೈಸ್ ಮೇಲೆ 2% ಅಂತ. ಹಾಗಾಗಿ ನನ್ನ ಹತ್ರ ಪರ್ಚೇಸ್ ಪ್ರೈಸ್ ಎಷ್ಟಿದೆ? 5 ಲ್ಯಾಕ್ ರುಪೀಸ್ ಇದೆ. ಇದ್ರ ಮೇಲೆ ನಾನು 2% ಅನ್ನ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10,000 ನಮಗೆ ಚಾರ್ಜಸ್ ಸಿಗುತ್ತೆ. ನಾನ್ ರೀಫಂಡಬಲ್ ಜಿ ಎಸ್ ಟಿ 2% 10,000 ಆ್ಯಡ್ ಮಾಡಬೇಕು. ಇಂಪೋರ್ಟ್ ಡ್ಯೂಟೀಸ್ ಇದೆ. ನೆಕ್ಸ್ಟ್ ಇಂಪೋರ್ಟ್ ಡ್ಯೂಟೀಸ್ ಅಂದ್ರೆ ಅದು ಕೂಡ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂತ ಕರಿತೀವಿ. ಆ್ಯಡ್ ಮಾಡಿ. ಇಂಪೋರ್ಟ್ ಡ್ಯೂಟೀಸ್ ಎಷ್ಟು ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ಆ್ಯಡ್ ಮಾಡಿ. ಫಾರ್ವರ್ಡ್ ಚಾರ್ಜಸ್ ಫಾರ್ ಎಕ್ಸ್ಟರ್ನಲ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಸೊ ಫಾರ್ವರ್ಡಿಂಗ್ ಚಾರ್ಜಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಫಾರ್ವರ್ಡಿಂಗ್ ಚಾರ್ಜಸ್ ಫಾರ್ ಎಕ್ಸ್ಟರ್ನಲ್ ಟ್ರಾನ್ಸ್ಪೋರ್ಟ್ ಎಷ್ಟಿದೆ? 4,000 ಕೊಟ್ಟಿದ್ದಾರೆ. ಆ್ಯಡ್ 4,000. ಟ್ರಾನ್ಸ್ಪೋರ್ಟ್ ಇನ್ಶೂರೆನ್ಸ್ ಇದೆ 4,000. ದಟ್ ಈಸ್ ಟ್ರಾನ್ಸ್ಪೋರ್ಟ್ ಇನ್ಶೂರೆನ್ಸ್ 4,000 ಇದೆ. ದಟ್ ಈಸ್ ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಸ್ಟಾಕಿಗೆ. ದಟ್ ಈಸ್ ಇನ್ವೆಂಟರಿ ರಿಲೇಟೆಡ್ ಕಾಸ್ಟು. ಆ್ಯಡ್ ಮಾಡಿ. ನೆಕ್ಸ್ಟ್ ಲೇಬರ್ ಚಾರ್ಜಸ್ ಇದ್ದಾರೆ. ಲೇಬರ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗಾಗಿ ಲೇಬರ್ ಚಾರ್ಜಸ್ ಅನ್ನ ನೀವು ಆ್ಯಡ್ ಮಾಡಬೇಕು. ಬಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಚಾರ್ಜಸ್ ಕೊಟ್ಟರೆ ತಗೋಬೇಡಿ. ಲೇಬರ್ ಚಾರ್ಜಸ್ 2,000 ಕೊಟ್ಟಿದ್ದಾರೆ. ಆ್ಯಡ್ 2,000. ಕಮಿಷನ್ ಅಂಡ್ ಬ್ರೋಕರೇಜ್ ಕೊಟ್ಟಿದ್ದಾರೆ. So this is also part of includable item in case of inventory. So commission and brokerage 10,000 ಕೊಟ್ಟಿದ್ದಾರೆ. So 10,000. And internal transport ಕೊಟ್ಟಿದ್ದಾರೆ. don't consider internal transport between stock location ತಗೋಬೇಡಿ. ಇಂಟರ್ನಲ್ ಸ್ಟೋರೇಜ್ ಕಾಸ್ಟ್ ಆಫ್ ಮೆಟೀರಿಯಲ್, ಇಂಟರ್ನಲ್ ಸ್ಟೋರೇಜ್ ಕಾಸ್ಟ್ ಅಂತ ಕೊಡ್ತಾರೆ. ಅದು ನೆಸೆಸರಿ ಅಂತ ಇದ್ರೆ ಮಾತ್ರ ತಗೊಳ್ಳಿ. ಏನು ಹೇಳಿಲ್ಲ ಅಂದರೆ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸೊ ಈಗ
ನೀವಿಷ್ಟನ್ನು ಟೋಟಲ್ ಮಾಡಿ 4,85,000 ಪ್ಲಸ್ 10,000 ಪ್ಲಸ್ 20,000 ಪ್ಲಸ್ 4,000 ಪ್ಲಸ್ 4,000 2,000 10,000 ನಿಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದರೆ 5,35,000 ಏನು ಸಿಗುತ್ತೆ. ಇದನ್ನು ನಾವು ಕಾಸ್ಟ್ ಆಫ್ ಇನ್ವೆಂಟರಿ ಅಂತ ಕರಿತೀವಿ. ಸೊ ಇದು ಕಾಸ್ಟ್ ಆಫ್ ಇನ್ವೆಂಟರಿ. ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸನ್ನು ಕೊಡ್ತಾರೆ. ಸೊ ಈ ಒಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಥರ ಕ್ವಶನ್ಸ್ ಇರ್ತವೆ. ಟ್ರಾನ್ಸಾಕ್ಷನ್ಸ್ ಕೂಡ ಹೀಗೆ ಇರ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.